ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು 8ನೇ ತಾರೀಕು ಬುಧವಾರ. ಸೊ ನನ್ನ ಡಯಟ್ ಶುರುವಾಗಿ 4ನೇ ದಿನ. ಇವತ್ತು 4ನೇ ದಿನಕ್ಕೆ ಬೆಳಿಗ್ಗೆ ಟೈಮು ವಾಕಿಗೆ ಹೋಗಬೇಕು ಅಂದ್ಬಿಟ್ಟು ಮನ್ಸು ಗಟ್ಟಿ ಮಾಡಿ ಎದ್ದಿದ್ದೀನಿ. ಅದು ಜಾನನ ಎದೋಳಿಸಿದ್ದೀನಿ. ನಾನು ನಿಮ್ಮನ್ನ ಎದೋಳಿಸಿದ್ದೀನಿ. ಕಾಫಿ ಬಿಸ್ಕೆಟ್ ಕೊಟ್ಟರೆ ಅವರು ವಾಕಿಗೆ ಬರ್ತಾರೆ. ಆದ್ದರಿಂದ ಕಾಫಿ ಬಿಸ್ಕೆಟ್ ಕುಡಿತಾ ಇದ್ದಾರೆ, ಬಿಸಿ ಬಿಸಿ ಕಾಫಿ. ಓಹೋ, ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದಾರೆ. ನಮಗಿಲ್ಲಿ ಹೊಟ್ಟೆ ನೋವು ಬರ್ತಿದೆ. ನಾವೇನು ಮಾಡೋದು, ಬಿಸಿನೀರು ಕುಡಿಲೇಬೇಕು. ಸೊ ಬೆಚ್ಚಗಿರುವ ನೀರನ್ನು ಕುಡಿದು ಎಷ್ಟಾಗತ್ತಷ್ಟು ವಾಕಿಗೆ ಹೋಗಿದ್ದು ಬಂದು ನೆಕ್ಸ್ಟು 8:30 ಅಷ್ಟರಲ್ಲಿ ಶುಂಠಿ ನೀರನ್ನ ಕುಡಿದು ಟಿಫನ್ ರೆಡಿ ಮಾಡೋಷ್ಟರಲ್ಲಿ ಸರಿ ಆಗತ್ತೆ ಅಲ್ವೇನ್ರಿ? ಸೊ ನೋಡೋಣ ಎಷ್ಟು ವಾಕಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ. ಅವ್ರು ಕಾಫಿ ಸ್ಮೆಲ್ ತಗೊಳ್ಳೋದು, ನಾನು ಬಿಸಿನೀರು ಕುಡಿಯೋದು ಅಷ್ಟೇ ನಮ್ಮ ಪ್ರಯೋಜನ. ಜನ ಹಂಗೆ ಹತ್ತಿ ಕೊಡಿದನು ಡ್ರಾಯರ್ ಅದೇ ಪುಸ್ತಕ ಬರೀತೀರಲ್ಲ ನೀವು. ಮುಂದ್ಗಡೆ ಡ್ರಾಯರ್ ಅಲ್ಲ, ಕಬೋರ್ಡ್ ಹೇಳಿದ್ರು ಮುಂದ್ಗಡೆ. ಇವಾಗ ಅರ್ಧ ಗಂಟೆ ವಾಕ್ ಮಾಡಿ ಬಂದು, ಅಂದರೆ ಟೈಮ್ ಇವಾಗ 7:30 ಆಗಿದೆ. 7ರಿಂದ 7:30 ವಾಕ್ ಮಾಡ್ದು. ಇವಾಗ ಸ್ವಲ್ಪ ಬಿಸಿಲು ತಗೋತಾ ಇದ್ದೀನಿ. 7:30ಯಿಂದ ಒಂದು 8:30 ತನಕನೂ ಬಿಸಿಲು ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಸ್ವಲ್ಪನಾದರೂ ಬಿಸಿಲು ತಗೊಳ್ಳಿ, ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಮೊಸರು ಹಾಲು ಎಲ್ಲ ತೊಗೊಬಂದಿದ್ದೀವಿ. ಇವತ್ತು ಒಂದು ರವಾ ಇಡ್ಲಿ, ಬ್ರೇಕ್ಫಾಸ್ಟ್ಗೆ ರವಾ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದಾದಮೇಲೆ ಒಂದು 11:30ಗೆ ಚಿಯಾ ಸೀಡ್ಸು, ವಾಟರು, ಹಾಗೆ ಡ್ರೈ ಫ್ರೂಟ್ಸು. ಇದು ಕಾಮನ್ನು, ಇದನ್ನು ನಾನು ಏನು ಅಂತ ಹೇಳಲ್ಲ. ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ 1 ಬೌಲಷ್ಟು ಹೆಚ್ಚಾಗಿ ತರಕಾರಿ ಹಾಕಿ ಪಲಾವ್ ಮಾಡಿದ್ದೀನಿ. 1 ಕಪ್ಪು ಮೊಸರು ಬಜ್ಜಿ, 1 ಪೂರ ಸೌತೆಕಾಯಿ. ಇದಿಷ್ಟೇ ಮಧ್ಯಾಹ್ನದ ಊಟ. ಹಾಗೆ ಇವತ್ತು ನಾನು ಬೆಳಿಗ್ಗೆನೂ ವಾಕ್ ಹೋಗಿದ್ದೆ. ಹಾಗೆ ಸಂಜೆನೂ ನಾನು ವಾಕ್ ಅಂದರೆ ಫುಲ್ ಇಸ್ಕಾನ್ ಸುತ್ತಾಡೋದು, ಇಲ್ಲಿ ಸುತ್ತೋದು, ತಿರ್ಗಾ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಟ್ಟು ನಾನಿಲ್ಲಿ ನಿಮಗೆ ಇಲ್ಲೇ ಕೆಳಗಡೆ ಹಾಕ್ತೀನಿ ನೋಡಿ, 8 ಕಿಲೋಮೀಟರ್ ನಡೆದಿದ್ದೀನಿ. ಹಾಗೆ 2 ರೋಟಿ, ಸ್ವಲ್ಪ ಕರ್ರಿ ಆ ಥರ ತಿಂದಿದ್ದು. ಅದೇನು ಒಂದು ಟೈಮ್ ಸ್ಕಿಪ್ ಮಾಡಿದ್ರೆ ಏನೂ ಆಗೋಲ್ಲ. ಜಸ್ಟ್ ಅದು ತಿಂದಿರೋ ತಕ್ಕಾಗಿ ನಾನು ವಾಕ್ ಮಾಡಿದ್ದೀನಿ. ಹಾಗೆ ಬಿಸಿನೀರು, ಹೆಚ್ಚಾಗಿ ನೀರು ಕುಡ್ದಿರೋದ್ರಿಂದ ಡೈಜೆಷನ್ ಆಗಿದೆ. ಯಾವುದೇ ತೊಂದರೆ ಇಲ್ಲ. ಡಯಟ್ ಮಾಡ್ತಿದ್ದೀರಾ, ಇದೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ಸ್ ಎಲ್ಲ ಹಾಕಬೇಡಿ. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಇವಾಗ ನಾವು ಎಷ್ಟು ತಿಂದಿದ್ದೀವಿ ಅಷ್ಟು ವಾಕ್ ಮಾಡಿದ್ವಾ, ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಿದ್ವಾ, ಅದು ಅರಗ್ತಾ. ಸೊ ನೋ ಪ್ರಾಬ್ಲಮ್, ಎಲ್ಲೂ ಕೂರಲ್ಲ ಅಂತ ಹೇಳ್ತಾ ನಾನಿವತ್ತು ಎಷ್ಟು ವಾಕ್ ಮಾಡಿದೆ ಎಲ್ಲ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಸಿಂಪಲ್ಲಾಗಿ ನಾನು ಇವತ್ತು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.